ಕೃಷಿ ಸೊಸೈಟಿಯ ಕಾರ್ಯದರ್ಶಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಧ್ಯಕ್ಷ ಮತ್ತು ನಿರ್ದೇಶಕರ ಕಿರುಕುಳವನ್ನು ತಾಳಲಾರದೆ ವ್ಯಕ್ತಿ ಸೂಸೈಡ್ ಶರಣಾಗಿರುವಂಥದ್ದು. ಅಧ್ಯಕ್ಷ ನಿರ್ದೇಶಕರ ಕಿರುಕುಳವನ್ನು ತಾಳಲಾರದೆ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕೃಷಿ ಸೊಸೈಟಿಯ ಕಾರ್ಯದರ್ಶಿ ಆತ್ಮಹತ್ಯೆಗೆ ಶರಣಾದಂತಹ ವ್ಯಕ್ತಿ 55 ವರ್ಷದ ಜಿ ನಿಂಗಪ್ಪ ಆತ್ಮಹತ್ಯೆ ಮಾಡಿಕೊಂಡವರು. ಹೊಸಪೇಟೆಯ ಚಿತ್ತವಾಡಿ ಸೊಸೈಟಿಯ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ರು. ನಿರ್ದೇಶಕ ಸೀನಪ್ಪ, ಅಧ್ಯಕ್ಷ ಸತೀಶ್ ಕಿರುಕುಳವನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಈ ಇಬ್ಬರ ಕಿರುಕುಳಕ್ಕೆ ಬೇಸತ್ತು ನಿಂಗಪ್ಪ ಸೂಸೈಡ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿರುಕುಳವನ್ನ ನೀಡಲಾಗ್ತಾ ಇತ್ತು ಅಂತ ಗಮನಿಸಿದ್ರೆ, ಇಲ್ಲಿ ಲೆಕ್ಕಪತ್ರಗಳ ವಿಚಾರದಲ್ಲಿ ಕಿರುಕುಳವನ್ನ ನೀಡ್ತಾ ಇದ್ರಂತೆ ನಿರ್ದೇಶಕ ಸೀನಪ್ಪ ಮತ್ತು ಅಧ್ಯಕ್ಷ ಸತೀಶ್. ಹೀಗಾಗಿ ನಿನ್ನೆ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ಕೂಡಲೇ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಂಗಪ್ಪ ಸಾವನ್ನಪ್ಪಿದ್ದಾರೆ. ಚಿತ್ತವಾಡ್ಗಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮುಂದಿನ ತನಿಖೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಚಿತ್ತೋಡಿ ಸೊಸೈಟಿಯಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಏನಂದ್ರೆ, ಅಲ್ಲಿ ಸೆಕ್ರೆಟರಿ ಅವರು ನಿಂಗಪ್ಪ ಅಂತ ಹೇಳಿ ಕೆಲಸ ಮಾಡ್ತಾರೆ, ಸೆಕ್ರೆಟರಿ ಇದಾರ. ಅದು ಸುಮಾರು 2-3 ತಿಂಗಳಿಂದ ಅವರಿಗೆ ಮಾನಸಿಕ ಒತ್ತಡ ಆಗಿದೆ ಲೆಕ್ಕಪತ್ರದ ವಿಷಯವಾಗಿ. ಅದು ಒಂದು ಆಡಿಟ್ ಕೊಟ್ಟಾಗ ಆಡಿಟ್ ಇಂದ ರಿಪೋರ್ಟ್ ಬರೋವರೆಗೆ ಯಾಕೆ ತಡ್ಲಿಲ್ಲ ಇವರು ಅಂತ ಬರೀ ಒತ್ತಡ ಹಾಕಂತ ಪರಿಸ್ಥಿತಿ ಏನಿತ್ತು ಇವರಿಗೆ. ಈಗ ಅವರೇ ನೇರವಣೆ ಅಂತ ನಾನು ಏನು ಅಧ್ಯಕ್ಷ ಮತ್ತು ಡೈರೆಕ್ಟರ್ ಇಬ್ರು ವೀರೇಶ್ ಮತ್ತು ಸೀನಪ್ಪ ಮತ್ತು ಇವರು ರಾಜೇಶ್ ಅಂತ ಸತೀಶಪ್ಪ ಅವರೇ ನೇರವಣೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಿಮ್ಮ ಅಪ್ಪನ ಸೊತ್ತು ಏನಲ್ಲ, ಅದು ರೈತರ ದುಡ್ಡು. ಅದು ನಾವು GB ಒಳಗ ಕೇಳ್ಬೇಕಾದದ್ದು ನಾವು. ನೀವೇನು ಕೇಳಿದ್ರಿ? ನೀನು ಕೇಳಂಗಿದ್ರೆ GB ಒಳಗೆ ಕುಂತ ಕೇಳ್ಬೇಕು ಎಲ್ಲರಿದ್ದಾಗ. ನೀನು ಪರ್ಸನಲ್ ಆಗಿ ಎದಕ್ಕೆ ಟಾರ್ಗೆಟ್ ಮಾಡಕತ್ತೀರಿ? ಇವತ್ತು ನಿಮ್ಮಿಂದನೇ ಆತ ಸೂಸೈಡ್ ಮಾಡ್ಕೊಂಬ ಕಾರಣ ಇದಕ್ಕೆ ಸೂಕ್ತ ತನಿಖೆ ಆಗ್ಬೇಕು. ಇವತ್ತು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಇಲ್ಲದನಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ BDSP ಗುತ್ತಿ ಆಗ್ತಂತ ಹೇಳಿ ಹೇಳಕ್ ಇಷ್ಟಪಡ್ತೇವೆ. ಚಿತ್ತವಾಡಿಯಲ್ಲಿರ್ತಕ್ಕಂತ ವಿವಿಧೇಶ ಸಹಕಾರಿ ಸಂಘದ ಒಂದು ಸೊಸೈಟಿಯಲ್ಲಿ ನಿನ್ನೆ ಮಧ್ಯಾಹ್ನ ಸೊಸೈಟಿಯ ಸೆಕ್ರೆಟರಿ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಮತ್ತು ಅಧ್ಯಕ್ಷರ ಕಿರುಕುಳದಿಂದಾಗಿ ಪಾಯ್ಸನ್ ಅನ್ನ ಕುಡಿರ್ತಕ್ಕಂಥದ್ದು. ನಿನ್ನೆ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ವಿ. ಬಹುಶಃ ಆರಾಮ ಆಗ್ತಾರ ಅಂತ ನಮ್ಮೆಲ್ಲರೂ ಕೂಡ ಒಂದು ಆಶೆ ಇತ್ತು. ಆದ್ರೆ ನಿನ್ನೆ ಏಕಾಏಕಿ ಸಂಜೆ ಒಂದು 6:30-7 ಗಂಟೆ ಸುಮಾರುವರೆಗೆ ಉಸಿರಾಟ ತೊಂದರೆ ಆಗಿ ತೀರ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ನಾವು ಚಿತ್ತವಾಡಿಗೆಯ ಸ್ಥಳೀಯರಾಗಿ ಒತ್ತಾಯ ಮಾಡೋದೇನಂದ್ರೆ, ಆ ಸೊಸೈಟಿಯಲ್ಲಿ ಏನೆಲ್ಲ ಹಣಕಾಸಿನ ವ್ಯವಹಾರ ಆಗಿದೆ, ಏನೆಲ್ಲ ಮಾನಸಿಕ ಒತ್ತಡ ಆಗಿದೆ ಅಧಿಕಾರಿಗಳ ಮೇಲೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೆ ಏನೆಲ್ಲ ಒತ್ತಡ ಆಗಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.